ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ. ನಮ್ಮ ಜಮೀನು ನಮಗೆ ಕೇವಲ ಆಸ್ತಿಯಲ್ಲ, ಅದು ನಮ್ಮ ಅಸ್ತಿತ್ವ. ಆದರೆ ನಮ್ಮ ಈ ಅಮೂಲ್ಯವಾದ ಭೂಮಿಯ ದಾಖಲೆಗಳನ್ನು ಪಡೆಯಲು ನಾವು ಇಂದಿಗೂ ತಾಲೂಕು ಕಚೇರಿಗಳಿಗೆ ಅಲೆದಾಡಬೇಕಾ? ಅಥವಾ ಹಳೆಯ ದಾಖಲೆಗಳನ್ನು ಕಳೆದು ಹೋಗುತ್ತವೆ ಅನ್ನೋ ಭಯದಲ್ಲಿ ಇರಬೇಕಾ? ಖಂಡಿತ ಇಲ್ಲ. ಕರ್ನಾಟಕ ಸರ್ಕಾರವು ಈಗ ಭೂ ಸುರಕ್ಷಾ ಎನ್ನುವ ಅದ್ಭುತ ಯೋಜನೆಯನ್ನು ಜಾರಿಗೆ ತಂದಿದೆ. ಇದರ ಮೂಲಕ ನಿಮ್ಮ ಜಮೀನಿನ 100 ವರ್ಷದ ಹಳೆಯ ದಾಖಲೆಗಳಿಂದ ಹಿಡಿದು ಇಂದಿನ ಪಾಣಿಯವರೆಗೂ ಎಲ್ಲವನ್ನು ನಿಮ್ಮ ಮೊಬೈಲ್ನಲ್ಲಿಯೇ ಡಿಜಿಟಲ್ ರೂಪದಲ್ಲಿ ನೋಡಬಹುದು ಮತ್ತು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜಮೀನಿನ ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಸುರಕ್ಷಿತವಾಗಿ ಇಡುವುದು ಹೇಗೆ ಮತ್ತು ಮನೆಯಲ್ಲಿ ಕುಳಿತು ಪಾಣಿ ಪಡೆಯುವುದು ಹೇಗೆ ಅನ್ನುವುದನ್ನು ಸ್ಟೆಪ್ ಬೈ ಸ್ಟೆಪ್ ಪೂರ್ತಿಯಾಗಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಶುರು ಮಾಡುವ ಮುನ್ನ ನಮ್ಮ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ. ಬನ್ನಿ ಇವತ್ತಿನ ಮುಖ್ಯ ಮಾಹಿತಿಯನ್ನು ಶುರು ಮಾಡೋಣ. ಇನ್ನೂ ಯಾರಾದರೂ ನಮ್ಮ ಯುವರ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಭೂ ಸುರಕ್ಷಾ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ಓಪನ್ ಆಗುತ್ತೆ ಭೂ ಸುರಕ್ಷಾ ಕರ್ನಾಟಕ ಸರ್ಕಾರ ಅಂತ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಹಾಕಿ. ಇಲ್ಲಿ OTP ರಚಿಸಿ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಲ್ರೆಡಿ ನೀವು ಹಾಕಿರೋದ್ರಿಂದ ತೋರಿಸುತ್ತೆ. ಇಲ್ಲಿ ನೀವು ನಿಮ್ಮ ಹೆಸರನ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ನಿಮ್ಮ ಅಡ್ರೆಸ್ನ ಹಾಕಿ. ಇಲ್ಲೂ ಕೂಡ ನಿಮ್ಮ ಎರಡನೇ ಅಡ್ರೆಸ್ನ ಹಾಕಿ. ಇಲ್ಲಿ ನಿಮ್ಮ ಪಿನ್ ಕೋಡ್ ಹಾಕಿ. ಇಲ್ಲಿ ನಿಮ್ಮ ಇಮೇಲ್ ID ಹಾಕಿ. ಇಲ್ಲಿ ಸ್ಟಾರ್ ಅಂತ ಇದೆಯಲ್ಲ, ಇದನ್ನ ಮ್ಯಾಂಡೇಟರಿ ನೀವು ಹಾಕ್ಲೇಬೇಕಾಗುತ್ತೆ. ಇಲ್ಲಿ ನೀವು ಉಳಿಸಿ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ನೀವು ಮಿನಿಮಮ್ 20 ಅಕ್ಷರನ ಎಂಟ್ರಿ ಮಾಡಬೇಕಾಗುತ್ತೆ. 20 ಡಿಜಿಟಲ್ ಅಕ್ಷರಗಳನ್ನ ನೀವು ಎಂಟ್ರಿ ಮಾಡಿ. ನಾನು ನೋಡಿ ಇಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್ RTC ಮತ್ತೆ MR ಅಂತ ಎಂಟ್ರಿ ಮಾಡಿದ್ದೀನಿ. ನೋಡಿ 26 ಅಕ್ಷರ ಆಗಿದೆ. 26 ಲೆಟರ್ ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ನಿಮಗೆ 2 ಆಪ್ಷನ್ ಇದೆ, ಕನ್ನಡ ಲ್ಯಾಂಗ್ವೇಜ್ ಅಥವಾ ಇಂಗ್ಲಿಷ್ ಲ್ಯಾಂಗ್ವೇಜು. ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಹೊಸ ವಿನಂತಿಯನ್ನು ರಚಿಸಿ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವಿನಂತಿ ಸಲ್ಲಿಕೆ ದೃಢೀಕರಣ ಅಂತ ಬರುತ್ತೆ, ಹಿಂಗೆ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೀವು 4 ರೀತಿ ನೀವು ನಿಮ್ಮ ಆಸ್ತಿಯ ದಾಖಲೆಗಳನ್ನು ನೀವು ಹುಡುಕ್ಬೋದು. ಅದರಲ್ಲಿ ನಾನು ಇವತ್ತು ಫಿಲ್ಟರ್ ಮೂಲಕ ದಾಖಲೆಗಳನ್ನು ಹುಡುಕಿ ಮತ್ತು ಭೂ ಸುರಕ್ಷಾ ID ಮೂಲಕ ದಾಖಲೆಗಳನ್ನು ಹುಡುಕಿ 2 ಆಪ್ಷನ್ನ ಯಾವ ತರ ತೆಗಿಬೇಕು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನೀವು ಫಿಲ್ಟರ್ ಮೂಲಕ ದಾಖಲೆಗಳನ್ನು ಹುಡುಕಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ತಾಲೂಕ್ ಲೆವೆಲ್ ಅಂತ ಸರ್ಚ್ ಮಾಡಿ. ಇಲ್ಲಿ ನಿಮ್ಮ ಜಿಲ್ಲೆನ ಹಾಕಿ. ಇಲ್ಲಿ ನಿಮ್ಮ ತಾಲೂಕ್ನ ಹಾಕಿ. ಇಲ್ಲಿ ನಿಮ್ಮ ಸಬ್ ರಿಜಿಸ್ಟ್ರಾರ್ ಆಫೀಸ್ನ ಹಾಕಿ. ಇಲ್ಲಿ ನಿಮ್ಗೆ ಯಾವ ಇಯರ್ ದಾಖಲೆ ಬೇಕೋ ಆ ಇಯರ್ನ ನೀವು ಮೆನ್ಷನ್ ಮಾಡ್ಕೊಳ್ಳಿ. ನಾನೀಗ 1923-24 ಹಾಕಿದ್ದೀನಿ. ಇದರಲ್ಲಿ 3 ರೀತಿಯ ದಾಖಲೆಗಳನ್ನು ನೋಡಬಹುದು. ಒಂದು ಆಲ್ ಅಂತ, ಒಂದು ಫೈಲ್ ಅಂತ, ಒಂದು ರಿಜಿಸ್ಟರ್ ಅಂತ. ನಮಗೆ ರಿಜಿಸ್ಟರ್ ದಾಖಲೆ ಬೇಕಾಗಿರೋದ್ರಿಂದ ರಿಜಿಸ್ಟರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ನಾನು ನಿಮ್ಗೆ 2 ಮಾಹಿತಿನ ಯಾವ ತರ ತಗೋಬೇಕು ಅಂತ ತೋರಿಸ್ತೀನಿ. ಫಸ್ಟ್ MR ಮತ್ತೆ RTC. ಫಸ್ಟ್ RTC ತೋರಿಸ್ಕೊಡ್ತೀನಿ. RTCಗೆ ಪಾಣಿ ಪತ್ರಿಕೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾಣಿ ಪತ್ರಿಕೆ ಅಂತ ಸೆಲೆಕ್ಟ್ ಮಾಡಿ ಸರ್ಚ್ ಕೊಡಿ. ಇಲ್ಲಿ ನೋಡಿ ನಿಮ್ಗೆ RTC ಓಪನ್ ಆಗುತ್ತೆ. 1923-24 ಇಸ್ವಿದು RTC. ಇಲ್ಲಿ RTC ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ನಿಮ್ದು ಯಾವ ಪಂಚಾಯಿತಿ ಬರುತ್ತೋ ಆ ಪಂಚಾಯಿತಿ ವೈಸ್ ಇರುತ್ತೆ ನೋಡಿ, ಈ ತರ ಬರುತ್ತೆ. ಇವಾಗ ನೋಡಿ ನಾನು ನಿಮ್ಗೆ MR ತೋರಿಸ್ಕೊಡ್ತೀನಿ. ತಿರ್ಗಾ ಸೇಮ್ ಹೋಗಿ ಇಲ್ಲಿ ಫಿಲ್ಟರ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ತಿರ್ಗಾ ನಿಮ್ಗೆ ಇಲ್ಲಿ ಪಾಣಿ ಪತ್ರಿಕೆ ಅಂತ ಇದೆಯಲ್ಲ, ಇಲ್ಲಿ ನೀವು MR ವಹಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ MR ಸಿಗುತ್ತೆ. ಸರ್ಚ್ ಅಂತ ಕೊಡಿ. ನೋಡಿ ನಿಮ್ಗೆ ಆ ಹೋಬಳಿಯಲ್ಲಿ ಸ್ಕ್ಯಾನ್ ಆಗಿರೋದು ಆ ಏರಿಯಲ್ಲಿ ಇರುವಂತ ಪ್ರತಿಯೊಂದು MRಗಳು ನಿಮ್ಗೆ ಇಲ್ಲಿ ಸಿಗುತ್ತೆ. ಈಗ ನೀವು MRನ ಈ ತರ ಓಪನ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಊರ್ದು ಬೇಕೋ ಆ ಊರ್ದು MRನ.
ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದ್ಮೇಲೆ ನೋಡಿ ಇಲ್ಲಿ 27 ಪೇಜಸ್ ಅಂತ ಇದೆ. ಇದು ಹೆಚ್ಚು ಪೇಜಸ್ ಆಗುತ್ತೆ. ಇಲ್ಲಿ ನೀವು ಲೋಡ್ ಮೋರ್ ಪೇಜಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಅವಾಗಲೇ 27 ಪೇಜಸ್ ಇತ್ತು, ಇವಾಗ 54 ಪೇಜಸ್ ಆಯಿತು. ಈ ಥರ ನಿಮ್ಮದು ಎಷ್ಟು ಪೇಜಸ್ ಇರುತ್ತೋ ಅಷ್ಟು ಪೇಜ್ ಆಗೋವರೆಗೂ ಲೋಡ್ ಮೋರ್ ಪೇಜಸ್ ಅಂತ ಕ್ಲಿಕ್ ಮಾಡ್ಕೋಬೋದು. ಅಥವಾ ನೀವು ಇಲ್ಲಿರೋ ದಾಖಲೆನ ಚೆಕ್ ಮಾಡಿಕೊಂಡು ನೀವು ನಿಮ್ಮ ದಾಖಲೆ ಎಲ್ಲಿ ಸಿಕ್ತು ಅಂದರೆ ನೀವು ಬಿಡ್ಬೋದು. ಈ ದಾಖಲೆನ ಓಪನ್ ಮಾಡ್ಕೋಬೇಕಂದ್ರೆ ಇದು ನೋಡಿ ಸ್ಟಾರ್ಟಿಂಗ್ ಒಂದೇ ಪೇಜ್ ಥರ ಕಾಣಿಸುತ್ತೆ, ನಿಮಗೆ ಬೇರೆ ಥರ ಕಾಣಿಸಲ್ಲ. ಇಲ್ಲಿ ಫ್ಲಿಪ್ ರೈಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಥರ ಬುಕ್ ಥರ ಓಪನ್ ಆಗ್ತಾ ಹೋಗುತ್ತೆ. ಇದು ಇಲ್ಲಿದೆಯಲ್ಲ 1 ಪೇಜ್ ವ್ಯೂ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಈ ಥರ ವ್ಯೂ ಆಗುತ್ತೆ. ಇಲ್ಲಿ 2 ಪೇಜ್ ವ್ಯೂ ಅಂತ ಇದೆ ನೋಡಿ, ಇದು ಹಾಕೊಂಡ್ರೆ 2 ಪೇಜಸಲ್ಲಿ ಓಪನ್ ಆಗುತ್ತೆ. ನೋಡಿ ಇಲ್ಲಿದೆಯಲ್ಲ, ಇದು ಬಂದು ನಿಮ್ಮ ಜಮೀನಿನ ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಡೇಟ್. ಇಲ್ಲಿ ನೀವು ಯಾರಿಂದ ಏನು ಮಾಡಿದ್ದೀರಾ ಅನ್ನೋದಿರುತ್ತೆ. ಭೋಗ್ಯನ, ಆಧಾರನ, ಕ್ರಯ ಮಾಡಿದ್ದೀರಾ, ಕ್ರಯ ಅಂದರೆ ಮಾರಾಟ ಮಾಡಿದ್ದೀರಾ, ಇಲ್ಲಾಂದರೆ ಯಾರಾದರೂ ಅಡ ಇಕ್ಕಿದ್ದೀರಾ, ಆ ಥರ ಎಲ್ಲ ಮಾಹಿತಿ ಇಲ್ಲಿ ಬರೆದಿರ್ತಾರೆ, ಯಾರಿಂದ ಯಾರಿಗೆ ಹೋಗಿದೆ ಅಂತ. ತಿರ್ಗಾ ಇಲ್ಲಿ ನಿಮ್ಮ ಸರ್ವೆ ನಂಬರ್ ಇರುತ್ತೆ, ಇಲ್ಲಿ ನಿಮ್ಮ ಜಮೀನಿನ ವಿಸ್ತೀರ್ಣ ಇರುತ್ತೆ. ಇಲ್ಲಿ ನೀವು ಹಾಕೊಂಡ್ರೆ ನೋಡಿ ಫುಲ್ ಏನಿದೆ ಇದ್ರದ್ದು ಪೇಜ್ ಅದೆಲ್ಲ ಓಪನ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಝೂಮ್ ಔಟ್ ಅಂತ ಇದೆಯಲ್ಲ, ಝೂಮ್ ಔಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗದು ಇನ್ನೂ ಚಿಕ್ಕದಾಗ್ತಾ ಹೋಗುತ್ತೆ. ಝೂಮ್ ಇನ್ ಅಂತ ಮಾಡ್ಕೊಂಡ್ರೆ ನಿಮ್ಗದು ದೊಡ್ಡದಾಗ್ತಾ ಹೋಗುತ್ತೆ. ನೋಡಿ 1 ಪೇಜ್ ವ್ಯೂ ಅಂತ ಹಾಕೊಂಡು ಝೂಮ್ ಪ್ಲಸ್ ಮಾಡ್ತೀನಿ, ನಿಮಗೆ ಒಂದೊಂದು ಅಕ್ಷರನ ಕಾಣೋ ಲೆವೆಲ್ಗೆ ಬರುತ್ತೆ ಅದು. ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡಾಗ ಇನ್ನೂ ಹೆಚ್ಚಿನ ಕ್ಲಾರಿಟಿ ಸಿಗುತ್ತೆ. ಇವಾಗ ನಾನು ವಿತೌಟ್ ಪೇಮೆಂಟ್ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಆ್ಯಡ್ ಕರೆಂಟ್ ಪೇಜ್ ಟು ವಿಸಿಟ್ ಲಿಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಸಕ್ಸಸ್ ಆಯಿತು. ಪೇಜ್ ನಂಬರ್ 16 ಈಸ್ ಆ್ಯಡೆಡ್ ಟು ವಿಸಿಟ್ ಲಿಸ್ಟ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ರೀವ್ ಅಂತ ಇದೆಯಲ್ಲ, ಪ್ರೀವ್ಯೂ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಈ ಥರ ಬಂತು ನೋಡಿ, ಅಲ್ಲಿಗಿಂತ ನಿಮ್ಗೆ ಇಲ್ಲಿ ಕ್ಲಾರಿಟಿ ಜಾಸ್ತಿ ಆಯಿತು. ಇಲ್ಲಿ ವಾಟರ್ ಮಾರ್ಕ್ ಇರುತ್ತೆ, ಇಲ್ಲಿ ನೀವು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಅದು ವಿತೌಟ್ ಪೇಮೆಂಟು ಡೌನ್ಲೋಡ್ ಆಗುತ್ತೆ. ಸೇವ್ ಅಂತ ಕೊಟ್ಟರೆ ಡೌನ್ಲೋಡ್ ಆಯಿತು. ಇವಾಗ ಇಲ್ಲಿ ಡೌನ್ಲೋಡ್ ಆಗಿದೆ. ಇವಾಗ ನಾನು ಪೇಮೆಂಟ್ ಮಾಡಿ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಇಲ್ಲಿ ಪೇ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಿಮಗೆ ಡೆಬಿಟ್ ಕಾರ್ಡು, SBI ಕಾರ್ಪೊರೇಟ್ ಕ್ರೆಡಿಟ್ ಕಾರ್ಡ್ಸು, ಬ್ಯಾಂಕಿಂಗ್ ಕನೆಕ್ಷನ್, ನೆಟ್ ಬ್ಯಾಂಕಿಂಗ್ ಕಾರ್ಡು ಮತ್ತು UPI ಅಂತ ಇದೆ. UPI ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು UPI ID ಮೂಲಕನೂ ಪೇಮೆಂಟ್ ಮಾಡ್ಬೋದು, UPI QR ಕೋಡ್ ಮೂಲಕನೂ ನೀವು ಪೇಮೆಂಟ್ ಮಾಡ್ಬೋದು. ನಾನಿವಾಗ UPI QR ಕೋಡ್ ಮೇಲೆ ಕ್ಲಿಕ್ ಮಾಡಿ, ಪೇ ನೌ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು QR ಕೋಡ್ ಓಪನ್ ಆಗುತ್ತೆ. ನೀವು ಆ QR ಕೋಡ್ಗೆ ನಿಮ್ಮ ಫೋನ್ ಪೇಯಿಂದ ನೀವು ಅಥವಾ ಗೂಗಲ್ ಪೇ ನಿಮ್ದು ಯಾವುದು ಇದೆಯೋ ಆನ್ಲೈನ್ ಟ್ರಾನ್ಸಾಕ್ಷನ್ನು ಅದರಿಂದ ನೀವು ಪೇಮೆಂಟ್ ಮಾಡಿದ್ರೆ ಸಕ್ಸಸ್ ಆಗುತ್ತೆ. 5 ನಿಮಿಷ ಟೈಮ್ ಲೈನ್ ಇರುತ್ತೆ ಇದಕ್ಕೆ. 5 ನಿಮಿಷ ಟೈಮ್ ಲೈನ್ ಇರುತ್ತೆ. 5 ನಿಮಿಷದಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡಿ ಯಾರು ರಿಫ್ರೆಶ್ ಮಾಡಬೇಡಿ, ಅದೇ ಆಟೋಮೆಟಿಕ್ ಹೋಗುತ್ತೆ, ವೇಟ್ ಮಾಡಿ. ಪೇಮೆಂಟ್ ಆದಮೇಲೆ ನೀವು ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದಮೇಲೆ ಈ ನಂಬರ್ನ ನೀವು ಈ ನಂಬರ್ ಮೇಲೆ ನೀವು ನೋಡಿಕೊಂಡು ನಿಮ್ಗೆ ಯಾವ ಡೇಟ್ ನಿಮ್ಮ ಮೊಬೈಲ್ ನಂಬರು ಮತ್ತು ನೀವು ಯಾವ ಡೇಟಲ್ಲಿ ಅಪ್ಲೈ ಮಾಡಿದಿರಿ ಡೌನ್ಲೋಡ್ಗೆ ಹಾಕಿದ್ರೆ ಏನೋ ಸಿಗುತ್ತೆ. ಅಲ್ಲಿ ಬಂದು ನೀವು ಡೌನ್ಲೋಡ್ ಅಂತ ಕೊಟ್ಟರೆ ಪೇಮೆಂಟ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡಾಗ ನಿಮಗೆ ಪೇಜ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಒಂದು QR ಕೋಡ್ ಬರುತ್ತೆ. ಇದು ಒಂದು QR ಕೋಡ್ ಜೊತೆಗೆ ನಿಮ್ಮ ನೇಮು, ನಿಮ್ಮ ಅಪ್ಲಿಕೇಶನ್ ನಂಬರ್ ಏನಿರುತ್ತೆ ಆ ನಂಬರು ಮತ್ತು ನೀವು ತೊಗೊಂಡಿದ್ದ ಡೇಟು, ನೀವು ಆನ್ಲೈನಲ್ಲಿ ತೊಗೊಂಡಿರೋದ್ರಿಂದ ಆನ್ಲೈನ್ ಅಂತ ತೋರಿಸುತ್ತೆ ಮತ್ತು ಫೀಸ್ ಅಮೌಂಟ್ ಕೂಡ ತೋರಿಸುತ್ತೆ. ಈ ಥರ ನಿಮ್ಮ ಮಾಹಿತಿ ಇದನ್ನು ನೀವು ಲೀಗಲಾಗಿ ಯೂಸ್ ಮಾಡ್ಬೋದು. ಇಲ್ಲಿ ವಾಟರ್ ಮಾರ್ಕ್ ಇತ್ತು ಅಂದರೆ ಅದನ್ನು ನೀವು ಲೀಗಲಾಗಿ ಯೂಸ್ ಮಾಡೋಕ್ಕಾಗಲ್ಲ. ಇದ್ರ ಜೊತೆಗೆ ನಾನು ಭೂ ಸುರಕ್ಷಾ ID ಯಾವ ಥರ ಅದರಿಂದ ಯೂಸ್ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ. ಅದರಿಂದ ತೊಗೊಳ್ಳೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಅದರ ಜೊತೆಗೆ ಇನ್ನೂ ಕೆಲವು ದಾಖಲೆಗಳನ್ನು ಯಾವ ಥರ ತೋರಿಸ್ಕೊಡ್ತೀನಿ ಅನ್ನೋದು ನೋಡಿ. ಕಂಟಿನ್ಯೂ ಆಗಿ ವಿಡಿಯೋ ನೋಡಿ. ಸೆಂಟ್ರಲ್ಲಿ ಇಷ್ಟು ದಾಖಲೆ ಸಿಕ್ತು ಅಂತ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಮಾಹಿತಿ ಪೂರ್ಣ ಸಿಗೋದಿಲ್ಲ. ನೋಡಿ ಇವಾಗ ನೀವು ಫಿಲ್ಟ್ರ್ ಏನಂತ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಆಲ್ ಅಂತ ಇದೆಯಲ್ಲ, ಆವಾಗಲೇ ನಾನು ನಿಮಗೆ ರಿಜಿಸ್ಟ್ರ್ ಮತ್ತು ಫೈಲ್ಸ್ ಬಗ್ಗೆ ಹೇಳಿದೆ. ಇವಾಗ ನೀವು ನೋಡಿ ಫೈಲ್ಸು ರಿಜಿಸ್ಟ್ರ್ ಬಗ್ಗೆ ಎಲ್ಲ RTC ಮತ್ತು MRನ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ತಿರ್ಗಾ ಸರ್ಚ್ ಅಂತ ಕೊಡಿ. ಸರ್ಚ್ ಅಂತ ಕೊಟ್ಟರೆ ನೋಡಿ ನಿಮಗೆ ಈ ಥರ ಓಪನ್ ಆಗುತ್ತೆ ಫೈಲು. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ RTC ಇದೆ. ಅದರ ಜೊತೆಗೆ ನೋಡಿ 560 ಫೈಲ್ಸ್ ಇದೆ ಇದ್ರ ಒಳಗಡೆ. ಇದರಲ್ಲಿ ನಿಮಗೆ ನೋಡಿ ಕೆಳಗಡೆ ಹಂಗೆ ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ಈಗ ನಿಮಗೆ ಅಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು RR ಕಾಣಿಸ್ತಾ ಇದೆಯಾ. RR ಜೊತೆಗೆ ಹಂಗೆ ನಿಮಗೆ IL ಕಾಣಿಸ್ತಾ ಇದೆ ನೋಡಿ IL ಕಾಣಿಸ್ತಾ ಇದೆ. ಇದೆಲ್ಲ RR. ಇಲ್ಲಿ ನೋಡಿ ಇದು IL ಬಂದು
ಐ ಎಲ್ನ ಓಪನ್ ಮಾಡ್ತೀನಿ, ಹಂಗೆ ಡೌನ್ಗೆ ಬರುತ್ತೆ ನೋಡಿ, ಇದೆಲ್ಲ ಆರ್ ಆರು ಐ ಎಲ್ಲು ಈ ಥರ ನಿಮ್ಮ ಲ್ಯಾಂಡ್ದು ಏನಿರುತ್ತೆ ಎಲ್ಲ ದಾಖಲೆಗಳನ್ನು ನೀವು ನೋಡ್ಬೋದು. ಆ ಇಯರ್ ಏನು ಹಾಕಿರ್ತಾರೆ ನಿಮಗೆ ಆ ಇಯರ್ದು ಮಾತ್ರ ನಿಮ್ಗೆ ಸಿಗುತ್ತೆ. ಯಾವುದೇ ಸ್ಕ್ಯಾನ್ ಆಗಿರುತ್ತೆ ಅದೆಲ್ಲ ಸಿಗುತ್ತೆ ನಿಮಗೆ. ಸ್ಕ್ಯಾನ್ ಆಗದಿರೋದು ಸಿಗಲ್ಲ. ಆಮೇಲೆ ಸ್ಕ್ಯಾನ್ ಆಗದಿರೋದು ನೀವು ಮ್ಯಾನ್ಯುಯಲಾಗಿ ತೊಗೋಬೇಕಾಗುತ್ತೆ. ನೋಡಿ ಇವಾಗ ನಾನು ಐ ಎಲ್ ಓಪನ್ ಮಾಡ್ತೀನಿ ನೋಡಿ, ಈ ಥರ ಫೈಲ್ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ ಎಷ್ಟು ಪೇಜಸ್ ಇದ್ದಾಗ ಲೋಡ್ ಮಾಡಬೇಕು ಅಂತ. ಈ ಥರ ನೀವು ನೋಡ್ಕೊಂಡು ಹೋಗ್ತಾ ಹೋದರೆ ಈ ಥರ ಇರುತ್ತೆ ಪೇಜಸ್ಸು ನೋಡಿ. ಬ್ಯಾಕ್ ಫ್ರಂಟ್ ಹೋಗ್ತಾ ಇದ್ದರೆ ಓಪನ್ ಆಗ್ತಾ ಇರುತ್ತೆ, ಒಂಥರ ಬುಕ್ ಥರ ಓಪನ್ ಆಗ್ತಾ ಇರುತ್ತೆ ನೋಡಿ. ನಾನು ಬ್ಯಾಕ್ ಬಂದೆ ಇವಾಗ ನೋಡಿ. ಇವಾಗ ಭೂ ಸುರಕ್ಷಾ ಐಡಿನ ಯಾವ ಥರ ತೊಗೊಳ್ಳೋದು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ನೋಡಿ ಒಂದು ನಂಬರ್ ಕಾಣುತ್ತೆ ಇಲ್ಲಿ ನೋಡಿ. ಇದು ಭೂ ಸುರಕ್ಷಾ ಐ ಡಿ ಅಂತ. ಈ ನಂಬರನ್ನು ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ. ಕಾಪಿ ಮಾಡಿಕೊಂಡು ಇವಾಗ ನೀವು ಕಡಿತ ಶೋಧಿಸಿ ಅಂತಲೇ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಸೇಮ್ ನಾನು ಹೆಂಗೆ ಹೇಳಿದೆ ಆವಾಗಲೇ ಅಗ್ರಿಕಲ್ಚರ್ ಲ್ಯಾಂಡ್ RTC ಕನ್ನಡ ಹೊಸ ವಿನಂತಿ ರಚಿಸಿ ಸಲ್ಲಿಸಿ ಭೂ ಸುರಕ್ಷಾ ಐ ಡಿ ಅಂತ ಇಲ್ಲಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಕಾಪಿ ಮಾಡ್ಕೊಂಡಿದ್ದ ಐ ಡಿನ ನೀವು ಇಲ್ಲಿ ಪೇಸ್ಟ್ ಮಾಡಿದ್ರೆ ನಿಮಗೆ ಹುಡುಕಿ ಅಂತ ಕೊಡಿ. ನಿಮಗೆ ಡೈರೆಕ್ಟ್ ಆ ಫೈಲ್ ಏನಿರುತ್ತೆ ನಿಮಗೆ ಅದಕ್ಕೆ ಹೋಗ್ಬಿಡುತ್ತೆ. ನಿಮಗೆ ತಾಲೂಕು ಯಾವುದು ಹಾಕೋ ಅವಶ್ಯಕತೆ ಇಲ್ಲ. ಆದರೆ ನಿಮಗೆ ಆ ಭೂ ಸುರಕ್ಷಾ ಐ ಡಿ ಬೇಕಾಗಿದ್ದಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡಿದರೆ ಮಾತ್ರ, ಪೇಮೆಂಟ್ ಮಾಡಿ ಡೌನ್ಲೋಡ್ ಮಾಡಿದ್ರೆ ಮಾತ್ರ ನಿಮಗೆ ಭೂ ಸುರಕ್ಷಾ ಐ ಡಿ ಸಿಗುತ್ತೆ ನೋಡಿ. ಆ್ಯಡ್ ಪೇಜ್ ಲಿಸ್ಟ್ ಅಂತ ಕೊಡಿ, ಪೇಮೆಂಟ್ ಮಾಡಿ ತಿರ್ಗಾ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಪ್ರಿವ್ಯೂ ಅಂತ ಕೊಟ್ಟರೆ ಪೇಮೆಂಟ್ ಇಲ್ದಂಗೆ ಡೌನ್ಲೋಡ್ ಮಾಡ್ಕೋಬೋದು. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.